ಓ ಫಾರ್ಮ್ ಹೌಸ್ ಇಲ್ಲಿ ಮೇಲ್ಗಡೆಯಿಂದ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಸಂಜೆ ಟೈಮು ಒಳ್ಳೆ ಗಾಳಿ ಹಾಗೆ ಒಳ್ಳೆ ದಾರಿ, ಒಂದು ವಿಲೇಜ್ ಲುಕ್. ಅಯ್ಯೋ ತಿರುಗು ತಿರುಗು ಎಷ್ಟೊತ್ತು ಹೆಂಗ್ ತಿರ್ಕೊಂಡ್ರು ನಂಗೆ ಗೊತ್ತು. ಬ್ಯೂಟಿಫುಲ್ ನೈಸ್ ಈವ್ನಿಂಗ್ ಟೈಮ್ ಮತ್ತು ಮಸ್ತ್ ಟೆರೆಸ್ ಮೇಲೆ ವಾಕ್ ಮಾಡೋರಿಗೆ. ಬಟ್ ಇಲ್ಲಿ ವಿಲೇಜಲ್ಲಿ ವಾಕಿಂಗ್ ಗೀಕಿಂಗ್ ಎಲ್ಲ ಬೇಕಾಗಿಲ್ಲ ಅವ್ರಿಗೆ. ಡೇ ಫುಲ್ ಕೆಲಸ ಮಾಡಿರ್ತಾರೆ, ಅದೇ ಸಾಕಾಗಿರುತ್ತೆ. ಮಾಡ್ಕೊಂಡ್ವಾ ತಿಂದ್ವಾ ಮಲ್ಕೊಂಡ್ವಾ ಅನ್ನೋ ಥರ ಇರುತ್ತೆ ಲೈಫ್. ವಾಕಿಂಗ್ ಗೀಕಿಂಗ್ ಎಲ್ಲ ನಮಗೆ ಸರಿ ಸಿಟಿಗಳಲ್ಲಿರೋರಿಗೆ. ಮಾವಿನ ಹೂವು ನೋಡಿ ಎಷ್ಟು ಬಿಟ್ಟಿದೆ. ಒಂದು ಮಾವಿನ ಮರದ ಫುಲ್ಲು ಕಾಯಿ ಅಂತೂ ಇನ್ನು ಫುಲ್ ಬರುತ್ತೆ. ಹೋ ಈವ್ನಿಂಗ್ 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 ಆಲ್ರೆಡಿ ಸನ್ ಮುಳುಗೋಗ್ಬಿಟ್ಟಿದೆ. ಡೇ ಒನ್ನು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಾಯಿತು. ನೈಟಲ್ಲಿ ಮತ್ತೆ ನಾಳೆಗೆ ಮತ್ತೆ ಮೆರವಣಿಗೆ ಇದೆ ದೇವ್ರದ್ದು. ಹಾಗಾಗಿ ನೈಟ್ ಮತ್ತೆ ಹೂವು ಎಲ್ಲ ಕಟ್ಟಬೇಕಿತ್ತು ಸ್ವಲ್ಪ. ಅದಕ್ಕೆ ಎಲ್ಲರೂ ಕೂತ್ಕೊಂಡು ಹೂವುಗಳೆಲ್ಲ ಕಟ್ತಾಯಿದ್ವಿ ಮಾತಾಡಿಕೊಂಡು. ಬೆಳಗ್ಗೆಗೆಲ್ಲ ಬೇಗ ಕಟ್ಕೊಳಕ್ಕಾಗೋದಿಲ್ಲ ಅಂತ ಹೇಳಿ ನೈಟೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ ಅಂತ ಹೇಳಿ ಅದು ಪ್ರತಿಯೊಬ್ಬರ ಮನೆಯವರು ಮಾಡಿಸ್ತಾ ಇರ್ತಾರೆ. ಹಾಗೆ ಮಕ್ಕಳೆಲ್ಲ ಆಟ ಆಡ್ಕೊಂಡು ಅಲ್ಲಲ್ಲೇ ಕೂತ್ಕೊಂಡು ದಿನ ಎಲ್ಲ ಫೋನ್ಗಳು ಅದು ಇದು ಅಂತ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಮಕ್ಕಳು. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೋಡಿ ಎಲ್ಲ ಫೋನು ಆಟ ಆಡೋದು ಎಲ್ಲ ಬೆಳಗ್ಗೆ ಎದ್ದು ರೆಡಿ ಆಗೋದು ಇದೇ ಕೆಲಸ. ರೆಡಿಯಾಗಿ ಅರ್ಧಂಬರ್ಧ ಕೂತ್ಕೊಂಡು ಯಾವ ಸೀರೆ ಉಟ್ಕೋಬೇಕು ಏನಂತ ಡಿಸ್ಕಷನ್ ಮಾಡಿಕೊಂಡು ಕೂತ್ಕೊಂಡಿದ್ದಾರೆ. ಈಗ ಕೆಲಸ ಕಾರ್ಯ ಇಲ್ಲ, ಬೆಳಗ್ಗೆ ಹೋಗ್ಬೇಕಿನ್ನ ದೇವಸ್ಥಾನಕ್ಕೆ. ಈಗ ಎಲ್ಲ ರೆಡಿ ಆದ್ವಿ, ಹೊರಡೋಣ ಅಂತ ಒಬ್ಬೊಬ್ಬರೇ ಹೊರಡ್ತಾ ಇದ್ದೀವಿ. ಸೊ ಬೆಳಗ್ಗೆಗೆ ಆಲ್ರೆಡಿ ಜನ ಜಾಸ್ತಿ ನಾವು, ಹಾಗಾಗಿ ಕಾರಲ್ಲಿ ಈಗ ಒಂದು 3 ರೌಂಡ್ ಹಾಕಬೇಕು ಅಂತ ಹೇಳಿ ಎಲ್ಲರೂ ಒಂದು 2 ರೌಂಡ್ಗೆ ಹೋಗೋಣ ಫಸ್ಟು, ಆಮೇಲೆ ಮತ್ತೆ ಬಂದು ಇನ್ನೊಂದು ಮಿಕ್ಕದವ್ರನ್ನ ಕರ್ಕೊಂಬರೋಣ ಅಂತ ಹೇಳಿ ಒಬ್ರೊಬ್ಬರೇ ಎಲ್ಲರೂ ಹೊರಡ್ತಾ ಇದ್ದೀವಿ. ಸೆಕೆಂಡ್ ಡೇಯಲ್ಲಿ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಎಲ್ಲರೂ. 3 ರೌಂಡ್ ಕಾರ್ಗಳು ಹೊಡೆಸೋ ದಿವಸ ಇವತ್ತು. ಮರುವಾಗ 3 ರೌಂಡ್ ಮತ್ತೆ. ಓ ರಾಮ, ಜನ ಸೊ 2ನೇ ದಿನ ಇವತ್ತು ಮೆರವಣಿಗೆ ತೆಗೆಸ್ತಾರೆ ಅಂತ ಹೇಳ್ತಾರೆ. ಇವತ್ತು ಸ್ವಲ್ಪ ರಶ್ ಕಮ್ಮಿ ಇರುತ್ತೆ, ನೆನ್ನೆಗಿಂತ ಇವತ್ತು ಕಮ್ಮಿ ಇರುತ್ತೆ. ಇವತ್ತು ನೈಟ್ ಮತ್ತೆ ಇದಿರುತ್ತೆ, ಪಲ್ಲಕ್ಕಿ ಇರುತ್ತೆ, ಆವಾಗ ಮತ್ತೆ ರಶ್ ಆಗುತ್ತೆ. ಮೆರವಣಿಗೆ ಅಂತ ಇದೇ ರೀತಿ ಎಲ್ಲರೂ ಒಂದೊಂದು ಫ್ಯಾಮಿಲಿಯವರು ಒಂದೊಂದು ಸರಿ ಅದನ್ನ ಬುಕ್ ಮಾಡ್ಕೋಬೇಕಾಗುತ್ತೆ. ಅದನ್ನ ಒಂದೊಂದು ದಿನ ಆ ದಿನ ಮಾತ್ರ ಇದು 2ನೇ ದಿನದ ಸುತ್ತು ಪೂಜೆಗಳು ಹಾಕಿ ಬರೋದಕ್ಕೆ ಅಂತಾನೆ ಇದು ಮಾಡ್ಕೊಂಡಿರ್ತಾರೆ. ಅಂದರೆ ದೇವರನ್ನ ಒಂದೊಂದು ಫ್ಯಾಮಿಲಿಯಲ್ಲಿ ನಂಬರ್ ಬೇಕಂತವ್ರಿಗೆ, ನನಗೆ ವಿಡಿಯೋ ನೋಡ್ತಾರೆ ಅಂತ ನಂಬರ್ ಬೇಕಂತೆ. ಇವತ್ತು ನೋಡಿ ಎಷ್ಟು ಖಾಲಿಗಿದೆ, ಆರಾಮ ನೋಡ್ಕೊಂಡು ದರ್ಶನ ಮಾಡ್ಕೋಬಹುದು. ಫುಲ್ ಖಾಲಿ ಇದೆ. ಕರ್ನಾಟಕ ಪಟ್ಟು ಪಾಪ ನೀನು ಚೆನ್ನಾಗಿ ಕಾಣ್ತೀಯಾ?
ಡೇ 2 ಕೂಡ ಮತ್ತೆ ಐಸ್ ಕ್ರೀಮ್ ನನ್ನ ತಮ್ಮ ಇವರೆಲ್ಲ ಕೊಡ್ಸೋದೇ ಆಯ್ತು. ನಿಮ್ಮ ಮಕ್ಕಳಂತೂ ಒಂದು ರಾಶಿ ಇದಾವ, ಎಲ್ಲ ಐಸ್ ಕ್ರೀಮ್ ನೋಡಿ ಎಲ್ಲರ ಕೈಲೂ ಐಸ್ ಕ್ರೀಮ್. ಸೊ ಇಲ್ಲ ನೋಡು, ಇವ್ರೇನ್ ಕೇಳಿದ್ರು ಗೊತ್ತಾ, ನಿಂತ್ಕೊ ಹೋಗ್ರಿ ಹೊಡಿತೀನಿ, ಏನ ಫೋಟೋನ ಇವತ್ತು ಸ್ವಲ್ಪ ರಶ್ ಕಮ್ಮಿ ಈಗ ದೇವಸ್ಥಾನ ಮುಗೀತು, ಮನೇಲಿ ಪ್ರೋಗ್ರಾಮ್ ಮುಗಿಯಲ್ಲಪ್ಪೋ. ಹಾಕಿಸ್ಕೊಳ್ಳಿ ವರ್ಷಕ್ಕೊಂದ್ಸರಿ ಹಾಕೋದು ರಿಲೇಷನ್ಸ್ಗೆಲ್ಲ ನೋಡಿ. ಆ ಕಡೆ ಈ ಕಡೆ ಇನ್ನು ಬಿಸಿಲು ನೋಡಿದ್ರೆ ಆಚೆ ಹೋಗೋಕ್ಕಾಗ್ತದೆ. ಮಂಕಿಗಳು ತಪ್ಪಿಸ್ಕೊಂಡ್ಬಂದ್ರೆ ಯಾವ ಥರನೋ ಹಂಗೆ ನಮ್ಮ ಮನೆಯಲ್ಲಿ ನೋಡಿ ಎಳ್ಳಿರ್ಗೆ ಕಿತ್ತಾಡ್ಕೊಂಡು ನಾನು ಹಾಕ್ತೀನಿ ಕೈ ಮೆಹಂದಿ ಅಂತ ಹೇಳಿ ನನ್ನ 2 ಮೂಟೆ ಎಳ್ನೀರು ನನಗೆ ನಿನಗೆ ಅಂತ ಎರಡು ಇಟ್ಕೊಂಡಿದ್ದಾರೆ ನೋಡಿ. ಎಳ್ನೀರು ಕುಡಿತಾವ್ರೆ ಬರಗೆಟ್ಟವರು ಕಾಡಿಂದ ತಪ್ಪಿಸ್ಕೊಂಡು ಬಂದವ್ರೆ. ಮತ್ತೆ ನೆಕ್ಸ್ಟ್ ಡೇಗೆ ನಾನ್ ವೆಜ್ ಮಾಡಬೇಕು. ಸೊ ಹಾಗಾಗಿ ಎಲ್ಲ ಮತ್ತೆ ರೆಡಿ ಮಾಡ್ಕೊಂತ ಕೂತ್ಕೊಂಡವರೆಲ್ಲರೂ ಈರುಳ್ಳಿ ಬೆಳ್ಳುಳ್ಳಿ ಸೊಪ್ಪು ಎಲ್ಲ ಬಿಡಿಸ್ಕೊಂಡು ನೈಟಲ್ಲಿ ಮತ್ತೆ ಎಲ್ಲ ರೆಡಿ ಮಾಡಿಕೊಂಡ್ರೆ ಬೆಳಗ್ಗೆ ಬೇಗ ಆಗುತ್ತೆ ಅಂತ ಹೇಳಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ವಾಂಟೆಡ್ ಕಳ್ಳಿ 2. ಅಬ್ಬೋ ಎಳ್ಳೀರ್ ಅಂತ ಹೇಳಿ ಫ್ರೆಶ್ ಆಗಿ ಮರದಲ್ಲಿ ಇಳಿಸ್ಕೊಂಬಂದ್ ತಗೊಂಬಂದ್ ಕೊಟ್ಟಿದ್ದಾರೆ. ಕುಡಿತವ್ರೆ ಹಂಗೆ. ಕುಡೀರಿ.
ಕಾಣಿಸ್ತಾ ಇದೀವ ಅಲ್ಲಿ ಯಾವನಿವನು ಇದೇ ಫಸ್ಟ್ ಟೈಮ್ ಮಗ ಅಮ್ಮನಿಗೆ ಮೆಹಂದಿ ಹಾಕ್ತಾ ಇರೋದು ಅನ್ಸುತ್ತೆ. ಒಳ್ಳೇದು 2 ಟೈಮ್ ಮಂಡಿಡೆ. ಮಣ್ಣಿಕೊಳ್ಳಿ ಎಲ್ಲಾರು ಮಣ್ಣಿಕೊಳ್ಳಿ ಎಲ್ಲಾರು ಮಣ್ಣಿಕೊಳ್ಳಿ. ಚಿಕನ್ ಗ್ರೇವಿ, ಚಿಕನ್ ಡ್ರೈಗೆ, ಬಿರಿಯಾನಿಗೆ ಅಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಫೈನಲ್ ಆಗಿ ಆಮೇಲೆ ನೋಡೋಣ ಏನೇನು ಮಾಡಿದ್ದೀವಿ ಅಂತ. ನಾವು ಬಿರಿಯಾನಿ ಪ್ರಾಸೆಸ್ ಮಾಡೋಣ. ಎಲ್ಲ ಜಾಸ್ತಿ ಮಾಡ ಗ್ಯಾಸ್ನ. ಬಿರಿಯಾನಿ ರೆಡಿ ಆಗಿದೆ. ಬಿಸಿ ಆಗ್ತಿದೆ ಕಡೆ ಪ್ಲೇಟ್ ನಲ್ಲಿ ಹಿಡಿಯಕ್ ಆಗ್ತಾ ಇಲ್ಲ. ನಾಲ್ಕು ಬೆಳಕೆ ಇಲ್ಲ ಆಯ್ತು. ಮಧ್ಯಾಹ್ನಕ್ಕೆಲ್ಲ ವಾಟರ್ ಮೆಲನ್ನು. ಓ ಊಟ ತಿಂದು ಬಿರಿಯಾನಿ ತಿಂದು ಹೊಟ್ಟೆ ತುಂಬಿದ್ರೆ ಮತ್ತೆ ವಾಟರ್ ಮೆಲನ್ ಸ್ವಲ್ಪ ವಾಟರ್ ಮೆಲನ್ ಧಮಾಕ ಮಸ್ತ್ ಮಸ್ತ್ ಮಲಯ. ಕಳ್ಳಿ ಅದೆಲ್ಲ ಒಬ್ಬಳೆ ತಿಂತಾಳಂತೆ ವಾಟರ್ ಮೆಲನ್ ಕಳ್ಳಿ. ನೋಡಿ ಬಚ್ಚಿಟ್ಕೊಂಡ್ಬಿಟ್ಲು, ಅಷ್ಟು ತಿಂತಾಳಂತೆ ಒಂದೊಬ್ಳೆ. ಬಕಾಸೂರದ ವಂಶದವರು. ಇವನ್ ಯಾರು ಅಂತ ಗೊತ್ತೇ ಆಗ್ಲಿಲ್ವಲ್ವಾ? ಪುಕ್ಸಟ್ಟೆ ಅಂತ. ಇಲ್ಲೇ ಉಣ್ತಾನೆ, ಇಲ್ಲೇ ತಿಂತಾನೆ, ಇಲ್ಲೇ ಮನಿಕೊಂತಾನೆ. ಹೆಸರ್ನ ಬೋ ಚಂದಾಗಿಟ್ಟವ್ರೆ. ಎಲ್ಲರೂ ರೆಡಿ ಆಗಿದ್ದಾರೆ. ನಾವೀಗ ಹೊರಡ್ತಾ ಇದೀವಿ. ಎಲ್ಲ ಮುಗೀತು, ಎಲ್ಲ ಪ್ಯಾಕಿಂಗ್ ಆಯ್ತು, ರೆಡಿ ಆಯ್ತು. ಹೊರಡೋಣ ಆಯ್ತಾ? ಚೆನ್ನಾಗಿ ರೌಂಡ್ ಹೊಡೆದಿದ್ದು ಆಟ ಆಡಿದ್ದು. ಹೋಗೋಣ. ಯಾರು ಕೊತ್ತಪಲ್ಲಿಗೆ ಹಾಕ್ಬಿಡ್ತಾಳೆ. ಸರಿ ನಾವು ಇನ್ನ ಹೊರಡೋಣ. ಬೈ ಬೈ. ಹೋಗೋಣ 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 ಹೋಗೋಣ. ವಾಂಟೆಡ್ ಕಳ್ಳಿ, ವಾಂಟೆಡ್ ಕಳ್ಳಿ. ಓಕೆ ಬಾಯ್ ಬಾಯ್. ಊರ್ಲಕ್ಕಿ ಊರ್ಲಕ್ಕಿ 4 ಸೀಟ್ ಆದ್ರ ಕಷ್ಟ ಬಂದಿದ್ದು. ವಾಕ್ ಹೈಟ್ ಆಗಿ ಮಾಡಿದ್ರೆ ಅಂದ್ರೆ ಮುಂಚೆ ಒಂದ್ 5-10 ವರ್ಷ ಹಿಂದೆ ನೀರು ಹೊಡೆದೋಗಿದ್ರೆ ಮಾಡ್ಬಿಟ್ಟವ್ರೆ. ನೀರು ಬರೋದೇ ಫ್ಲೈಟ್ ಅಲ್ಲಿ ಹೋಗೋ ಆಸೆ. ಫ್ಲೈಟ್ ನೋಡ್ಬಿಟ್ಟು ಖುಷಿ ಪಡೋಣ ಅಷ್ಟೇ.